ಬ್ರಿಕ್ಸ್ ಕರೆನ್ಸಿಯಿಂದ ಅಮೆರಿಕ ಇಷ್ಟೊಂದು ಭಯ ಯಾಕೆ ಪಡುತ್ತೆ ನೋಡಿ. ಅಮೆರಿಕನ್ ಡಾಲರ್ಸ್ ನ ಪವರ್ ಕಡಿಮೆ ಮಾಡಲು ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಮತ್ತೆ ಸೌತ್ ಆಫ್ರಿಕಾ ಸೇರಿ ಬ್ರಿಕ್ಸ್ ಕರೆನ್ಸಿ ನಿರ್ಮಾಣ ಮಾಡಿವೆ. ಏಕೆಂದ್ರೆ ಜಗತ್ತಿನಲ್ಲಿ ಇಂಟರ್ನ್ಯಾಷನಲ್ ಡೀಲ್ಸ್, ಆಯಿಲ್, ಗ್ಯಾಸ್ ಮತ್ತೆ ಡಿಫೆನ್ಸ್ ಡೀಲ್ಸ್ ಡಾಲರ್ಸ್ ನಲ್ಲಿಯೇ ನಡೆಯುತ್ತೆ. ಇದರಿಂದ ಡಾಲರ್ಸ್ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇರುತ್ತೆ ಮತ್ತೆ ಅಮೆರಿಕಾಗೆ ದೊಡ್ಡ ಎಕನಾಮಿಕ್ ಪವರ್ ಸಿಗುತ್ತೆ. ಯಾವಾಗ ಬ್ರಿಕ್ಸ್ ಕಂಟ್ರಿ ಈ ಕರೆನ್ಸಿಯನ್ನ ಯೂಸ್ ಮಾಡುತ್ತೆ ಆಗ ಡಾಲರ್ಸ್ ನ ಮೆನಪೊಲಿ ಕಡಿಮೆ ಆಗಲು ಪ್ರಾರಂಭ ಆಗುತ್ತೆ. ಈಗ ಕೆಲವೊಂದು ಎಕ್ಸ್ಪರ್ಟ್ಸ್ ಹೇಳ್ತಾರೆ ಇದರಿಂದ ಡೆವಲಪ್ಡ್ ಕಂಟ್ರಿಗಳಿಗೆ ಲಾಭ ಆಗುತ್ತೆ, ಅವರಿಗೆ ಪದೇ ಪದೇ ಡಾಲರ್ಸ್ ಖರೀದಿಸುವ ಅವಶ್ಯಕತೆ ಬರೋದಿಲ್ಲ ಅಂತಾರೆ. ಅದೇ ರಷ್ಯಾ ಮತ್ತೆ ಚೀನಾ ಇದರಿಂದ ವ್ಯಾಪಾರ ನಿರ್ಬಂಧನೆಯಿಂದ ತಪ್ಪಿಸಿಕೊಳ್ಬಹುದು ಎಂದು ಹೇಳುತ್ತೆ. ಆದರೆ ಅನೇಕ ಎಕ್ಸ್ಪರ್ಟ್ಸ್ ಇದನ್ನ ವಿರೋಧ ಮಾಡ್ತಾರೆ, ಏಕೆಂದ್ರೆ ಬ್ರಿಕ್ಸ್ ದೇಶಗಳ ಎಕನಾಮಿಕ್, ಕರೆನ್ಸಿ ಮತ್ತೆ ಪಾಲಿಟಿಕ್ಸ್ ಬದಲಾವಣೆ ಆಗ್ತಾ ಇರುತ್ತೆ. ಇದು ಭಾರತಕ್ಕೆ ರಿಸ್ಕಿ ಆಗಿರುತ್ತೆ. ಒಬ್ಬರ ಮೇಲೆ ಒಬ್ಬರು ಟ್ರಸ್ಟ್ ಮಾಡಬೇಕಾಗುತ್ತೆ ಒಂದ್ ವೇಳೆ ಕರೆನ್ಸಿಯನ್ನ ಮ್ಯಾನೇಜ್ ಮಾಡುವುದು ಇದ್ರೆ. ಆದ್ರೆ ಜನ ಡಾಲರ್ಸ್ ಮೇಲೆಯೇ ನಂಬಿಕೆ ಮಾಡ್ತಾರೆ, ಏಕೆಂದ್ರೆ ಅಮೆರಿಕನ್ ಎಕನಾಮಿ ತುಂಬಾ ದೊಡ್ಡದಾಗಿದೆ, ಜೊತೆಗೆ ಸ್ಟೇಬಲ್ ಕೂಡ ಆಗಿದೆ. ಮತ್ತೆ ಬ್ರಿಕ್ಸ್ ಕರೆನ್ಸಿಯಲ್ಲಿ ಇನ್ಸ್ಟೆಬಿಲಿಟಿ ಬಂದ್ರೆ ಗ್ಲೋಬಲ್ ಟ್ರೇಡ್ಸ್ ನಲ್ಲಿ ಅನ್ಸರ್ಟನಿಟಿ ಬರುವ ಭಯ ಇರುತ್ತೆ. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ.